ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಥರ್ಡ್ ಸೆಮಿಸ್ಟರ್ ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ ಇಂಗ್ಲಿಷ್ ಗ್ರಾಮರ್ ಏನಿದೆ ಥಿಯರಿ ಭಾಗ, ಸೊ ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳ ಉತ್ತರವನ್ನು ಯಾವ ರೀತಿ ಬರೀಬೇಕು ಅನ್ನೋದನ್ನ ಡಿಸ್ಕಷನ್ ಮಾಡೋಣ. ಸೊ ಈ ವಿಡಿಯೋದಲ್ಲಿ ವಾಯ್ಸ್ ಮತ್ತು ಬಾಡಿ ಲ್ಯಾಂಗ್ವೇಜ್ ಮೇಲೆ ಪ್ರಶ್ನೆ ಕೇಳಿದಾಗ ಯಾವೆಲ್ಲ ಕೀ ಉತ್ತರಗಳನ್ನ ಬರೆದ್ರೆ ನಿಮಗೆ ಮಾರ್ಕ್ಸ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಮೊದಲೇದು ವಾಯ್ಸ್. ಸೊ ಅದರ ಅರ್ಥವನ್ನ ಬರಿತೀವಿ. ವಾಯ್ಸ್ ಇಸ್ ಎ ಸೌಂಡ್ ಪ್ರೊಡ್ಯೂಸ್ಡ್ ಬೈ ಲಂಗ್ಸ್. ಇನ್ನು ಗುಡ್ ವಾಯ್ಸ್, ಒಳ್ಳೆ ಧ್ವನಿಯ ಲಕ್ಷಣಗಳು ಹೇಗಿರುತ್ತೆ ಅಥವಾ ಒಳ್ಳೆ ಧ್ವನಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಬರಿತಾ ಇದೀವಿ. ಬೀಯಿಂಗ್ ಇನ್ ಕಂಟ್ರೋಲ್, ನಮ್ಮ ನಿಯಂತ್ರಣದಲ್ಲಿ ನಮ್ಮ ಧ್ವನಿ ಇರಬೇಕು ನಾವು ಮಾತನಾಡುವಾಗ. ಯೂಸ್ ಆಫ್ ಗುಡ್ ಟ್ಯೂನ್, ಸುಮಧುರವಾದ ಧ್ವನಿಯನ್ನು ಬಳಸಬೇಕು, ಕರ್ಕಶವಾಗಿ ಮಾತಾಡಬಾರದು ಹೇಳುವಾಗ ವಿಷಯಗಳನ್ನ. ಕ್ಲಿಯರ್ ಪ್ರೊನೌನ್ಸಿಯೇಷನ್, ಸೊ ಉಚ್ಚಾರ ಸರಿಯಾಗಿರಬೇಕು ಶಬ್ದಗಳದ್ದು. ಸೂಟೇಬಲ್ ವಾಲ್ಯೂಮ್, ವಿಷಯಕ್ಕೆ ತಕ್ಕಂತೆ ಏರಿಳಿತ ಮಾಡೋದ್ರ ಮೂಲಕ ವಾಲ್ಯೂಮ್ ನ ಸೆಟ್ ಇರಬೇಕು. ಕನ್ಸಿಸ್ಟೆನ್ಸಿ, ಮಾತಿನಲ್ಲಿ ನಿರಂತರತೆ ಇರಬೇಕು. ವರ್ಸ್ಯಾಟಿಲಿಟಿ ಇರಬೇಕು. ನೌ ಅಬೌಟ್ ರೇಂಜ್. ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಫಾರ್ ವಾಯ್ಸ್. ಇನ್ನು ನೆಕ್ಸ್ಟ್ ಬಾಡಿ ಲ್ಯಾಂಗ್ವೇಜ್. ಸೊ ಬಾಡಿ ಲ್ಯಾಂಗ್ವೇಜ್ ಮೇಲೆ ಯಾವುದೇ ಪ್ರಶ್ನೆ ಕೇಳಿದ್ರೆ ಬರಿಬೇಕಾದಂತ ಉತ್ತರ: ದ ಸ್ಪೀಕರ್ ಶುಡ್ ಸ್ಟ್ಯಾಂಡ್ ವೇರ್ ಹಿ ಈಸ್ ವಿಸಿಬಲ್ ಟು ಎವ್ರಿ ಒನ್ ಇನ್ ದ ಆಡಿಯನ್ಸ್. ಎಲ್ಲ ಪ್ರೇಕ್ಷಕರ ಕಣ್ಣಿಗೆ ಕಾಣುವಂತ ಸ್ಥಳದಲ್ಲಿ ಆತ ನಿಂದಿರಬೇಕು ಮಾತುಗಾರ. ಶುಡ್ ಮೇಂಟೈನ್ ಐ ಕಾಂಟ್ಯಾಕ್ಟ್ ವಿತ್ ಆಡಿಯನ್ಸ್, ಮಾತುಗಾರ ಮಾತನಾಡುವಾಗ ಏನು ಆಡಿಯನ್ಸ್ ಇರ್ತಾರೆ, ಪ್ರೇಕ್ಷಕರು ಇರ್ತಾರೆ, ಅವರ ಕಣ್ಣನ್ನ ನೋಡುವುದ್ರ ಮೂಲಕ, ಐ ಕಾಂಟ್ಯಾಕ್ಟ್ ಮೂಲಕ ಮಾತನಾಡಬೇಕು. ಶುಡ್ ನಾಟ್ ರೀಡ್ ಬುಕ್ಸ್ ಆರ್ ನೋಟ್ಸ್, ಮಾತುಗಾರ ಅಥವಾ ಭಾಷಣಕಾರ ಯಾವಾಗ್ಲೂ ಪುಸ್ತಕಗಳನ್ನ ಚೀಟಿಗಳನ್ನ ಓದೋದ್ರ ಮೂಲಕ ಏನೋ ತಿಳಿಸಬಾರದು, ಸ್ವಂತವಾಗಿ ಹೇಳೋದಕ್ಕೆ ಪ್ರಯತ್ನ ಪಡಬೇಕು. ಶುಡ್ ಮಾಡ್ಯುಲೇಟ್ ಫಿಸಿಕಲ್ ಬಿಹೇವಿಯರ್. ಸೊ ಫಿಸಿಕಲ್ ಬಿಹೇವಿಯರ್ ಅಂದ್ರೆ ದೈಹಿಕದ ಏನು ಇರುತ್ತಲ್ಲ ಅದನ್ನ ತಾನು ಹೇಳ್ತಿರುವಂತ ವಿಷಯಕ್ಕೆ ತಕ್ಕಂತೆ ಚೇಂಜಸ್ ಮಾಡ್ತಾ ಇರಬೇಕು. ಶುಡ್ ಸ್ಟಿಕ್ ಟು ದ ಟೈಮ್ ಫ್ರೇಮ್. ಸೊ ತನ್ನ ನಿರ್ದಿಷ್ಟತೆ ಕೊಟ್ಟಿರುವಂತ ಟೈಮ್ ನಲ್ಲಿ ತನ್ನ ಎಲ್ಲ ವಿಷಯಗಳನ್ನ ತಿಳಿಸೋದಕ್ಕೆ ಅವನು ಸೆಟ್ ಮಾಡ್ಕೊಂಡಿರ್ಬೇಕು, ಟೈಮಿಂಗ್ ಸೆಟ್ ಇರಬೇಕು. ನೆಕ್ಸ್ಟ್ ಶುಡ್ ಮೇಂಟೈನ್ ಮ್ಯಾನರಿಸಮ್. ಸೊ ಏನು ಭಾಷಣಕಾರ ಸೊ ಮ್ಯಾನರಿಸಮ್ ನಲ್ಲೇ ಇರಬೇಕು, ಯಾವುದೇ ಅವಶ್ಯಕತೆ ಇಲ್ಲದಂತ ವಿಷಯಗಳ ಬಗ್ಗೆ ಚರ್ಚೆ ಮಾಡಬಾರದು ತನ್ನ ವಿಷಯ ತಿಳಿಸುವಂತ ಸಂದರ್ಭದಲ್ಲಿ. ಇಟ್ ಇನ್ಕ್ಲೂಡ್ಸ್ ಹ್ಯಾಪಿನೆಸ್, ಸ್ಯಾಡ್ನೆಸ್, ಫೋಕಸ್ಡ್, ಅನ್ಫೋಕಸ್ಡ್, ಕಾನ್ಫಿಡೆನ್ಸ್. ಸೊ ಏನೇನು ಇದು ಒಳಗೊಂಡಿರುತ್ತೆ ಬಾಡಿ ಲ್ಯಾಂಗ್ವೇಜ್ ಅದ್ರ ಬಗ್ಗೆ ಇದು. ಇಟ್ ಇನ್ಕ್ಲೂಡ್ಸ್ ಫಂಕ್ಷನಲ್, ಸೋಷಿಯಲ್, ಪ್ರೊಫೆಷನಲ್. ಸೊ ಇದು ಕೇವಲ ಒಂದೇ ಏನು ಕ್ಷೇತ್ರದಲ್ಲಿ ಬರೋದಿಲ್ಲ, ಎಲ್ಲ ಕಡೆ ಇದೆ ಇದು. ಸೊ ಎಲ್ಲ ಕ್ಷೇತ್ರದಲ್ಲೂ ಬರುತ್ತೆ ಅನ್ನೋದಕ್ಕೆ ಕೊನೆ ಪಾಯಿಂಟ್. ಸೊ ಇದಿಷ್ಟು ಬಾಡಿ ಲ್ಯಾಂಗ್ವೇಜ್ ಮೇಲೆ ಪ್ರಶ್ನೆಗಳನ್ನ ಕೇಳಿದಾಗ, ಇದಿಷ್ಟು ವಾಯ್ಸ್ ಮೇಲೆ ಪ್ರಶ್ನೆಗಳನ್ನ ಕೇಳಿದಾಗ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ಗ್ರಾಮರ್ ಟಾಪಿಕ್ ನೊಂದಿಗೆ ಸಿಗೋಣ. ಧನ್ಯವಾದಗಳು.